ರಾಜ್ಕುಮಾರ್ ಅವರ ಒಂದು ವೈಶಿಷ್ಟ್ಯ ಅಂದರೆ ನಾವು ಬೇಕಾದಷ್ಟಿದೆ. ಎಲ್ಲ ಭಾಷೆಯ ಜನಗಳನ್ನು ಸಂಪಾದನೆ ಮಾಡಿದ್ರು. ಕೊನೆಯವರು ಸಹಿತ ಒಂದು ಶರ್ಟು, ಒಂದು ಪಂಚೆ, ಅದೇ ವಿನಯ, ಅದೇ ಮಾತು. ಅವ್ರು ಇಷ್ಟೆಲ್ಲ ಚೆನ್ನಾಗಿ ಪಾತ್ರ ಮಾಡ್ತಾರೆ. ಅವರಿಗೆ ಚಿತ್ರರಂಗದಲ್ಲಿ ಒಳ್ಳೆಯ ಒಂದು ಸ್ಥಾನ ಸಿಗಲಿಲ್ವಲ್ಲ ಅಂತ ಅವ್ರು ಯೋಚನೆ ಮಾಡ್ತಿದ್ರು. ಅದನ್ನ ಬಾಯಿ ಬಿಟ್ಟು ಹೇಳ್ತಿರ್ಲಿಲ್ಲ. ಉಮೇಶ್ ಅವ್ರನ್ನ ಕರೆಯ ಅಂತಂದರು. ಏನಪ್ಪ ನನ್ನಿಂದೇನೋ ತಪ್ಪಾಯ್ತಾ, ಏನಾಯಿತು, ಸ್ವಲ್ಪ ನಮ್ಗೆ ಏನೇ ಆಗಲಿ ನಮಗೆ ಒಂದು ಹೆದರಿಕೆ, ಒಂದು ಗೌರವ ಇತ್ತು. ನಾನು ಮೆಟ್ಟ ಹತ್ತಿ ಹಿಂಗೆ ಬಂದು ಹೇಳಿದೆ ವೇಶ್ ಅಂತ ಬಂದು ಹಿಂಗೆ ಬಾಚಿ ತಪ್ಕೊಂಡ್ಬಿಟ್ರು. ರಾಜ್ಕುಮಾರ್ ಅಂತ ಕರ್ನಾಟಕದಲ್ಲಿ ಆಗಿರೋದು ಅವರೊಬ್ಬರೇ. ಅದಕ್ಕೋಸ್ಕರ ರಾಜ್ಕುಮಾರ್ ಸೂರ್ಯನಿಗೆ ಸೂರ್ಯನೇ ಸಾಟಿ ಅಂದಾಗೆ ರಾಜ್ಕುಮಾರೇ ಸಾಟಿ. ನಿಜ ಜೀವನದಲ್ಲಿ ಬಿಹೇವಿಂಗ್ ಒಂದು ಮತ್ತೊಬ್ಬರ ಸೌಹಾರ್ದತೆ, ಪ್ರೀತಿ, ವಿಶ್ವಾಸ ಇದನ್ನೆಲ್ಲ ಬೆಳೆಸ್ಕೊಳ್ಳೋಕ್ಕೆ ಕಾರಣ ಅವರೇ ರಾಜ್ಕುಮಾರ್ ಅವರು ನಮ್ಮ ಮುಂದೆ ಇಲ್ಲ, ಆದರೆ ನಮ್ಮ ಮನಸ್ಸಿನಲ್ಲಿ ಇವತ್ತಿಗೂ ಇದ್ದಾರೆ. ನೋಡಿ ಅಭಿಮಾನಿಗಳೇ, ಈ ನೆನಪುಗಳಿದೆಯಲ್ಲ ಅದೆಷ್ಟು ಮಧುರವಾಗಿರುತ್ತೆ ಅಂದರೆ ಅದನ್ನು ಮೆಲುಕು ಹಾಕಿದಾಗ ನಾವು ಆಗಿನ ಕಾಲದ ಘಟನೆಗೆ ಹೊರಟೋಗ್ಬಿಡ್ತೀವಿ. ಒಂದು 50 ವರ್ಷ ಇರ್ಬೋದು, 25 ವರ್ಷ ಇರ್ಬೋದು, ಅಥವಾ 60 ವರ್ಷದ ಹಿಂದೆನೇ ಇರ್ಬೋದು. ಆ ನೆನಪಾದಾಗ ನಾವು ಮೆಲುಕು ಹಾಕಿದಾಗ ಆ ನೆನಪುಗಳನ್ನ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ನಮಗೆ ಮತ್ತು ರಾಜ್ಕುಮಾರ್ ಅವರ ಒಂದು ನಿಕಟ ಸ್ನೇಹ ಇದೆಯಲ್ಲ, ಅದ್ರ ಬಗ್ಗೆ ಕೆಲವೊಂದು ವಿಚಾರಗಳು ಹೇಳುತ್ತೇನೆ ನಾನು. ರಂಗಭೂಮಿಯಿಂದ ಗುಬ್ಬಿ ಕಂಪನಿಯಿಂದಲೂ ಅವರು ನಮಗೆ ಪರಿಚಯ. ಸರಿ, ಅವರು ಚಿತ್ರರಂಗಕ್ಕೆ ಉತ್ತುಂಗಕ್ಕೆ ಹೋದಾಗಲೂ ಸಹಿತ ಒಂದು ನೋಡಿ, ರಾಜ್ಕುಮಾರ್ ಅವರ ಒಂದು ವೈಶಿಷ್ಟ್ಯ ಅಂದರೆ ನಾವು ಬೇಕಾದಷ್ಟಿದೆ. ಯಾಕೆಂದರೆ ಅವನ ಪರ್ಸ್ನಲ್ಲಾಗಿ ನೋಡಿದಾಗ ಎಷ್ಟು ಒಂದು ಅದನ್ನು ನೆನೆಸ್ಕೊಂಡಾಗ ನನಗೆ ಅಯ್ಯೋ ಎಂಥ ಕಾಲ ಹೊರಟೋಗ್ಬಿಡ್ತಲ್ಲಪ್ಪ ಅಂತ ಅನ್ಸುತ್ತೆ. ನಾವು ಕಳ್ಕೊಂಬಿಟ್ವಲ್ಲ, ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಬಿಟ್ವಲ್ಲ. ರಾಜ್ಕುಮಾರ್ ಅಂದರೆ ಆ ಸಮಯನೂ ಹೊರಟೋಯ್ತಲ್ಲಪ್ಪ ಅಂಥ ಒಳ್ಳೊಳ್ಳೆ ದಿನಗಳು ನಮಗೆ. ನಾನು ಹಾರ್ಮೋನಿಯಂ ಬಾರಿಸೋದು ಚೆನ್ನಾಗಿ ಗೊತ್ತು ಅವ್ರಿಗೆ. ನಾನು ನಾಟಕದಲ್ಲಿ ಹಾರ್ಮೋನಿಯಂ ಬಾರಿಸೋದನ್ನ ನೋಡಿದರು. ಅವ್ರು ಯಾರಿಗಾರು ಪರಿಚಯ ಮಾಡಿಸ್ಬೇಕಾದ್ರೆ ಉಮೇಶ್ ಅವರು ನಮ್ಮ ಸ್ನೇಹಿತರು. ನೋಡಿ, ನಮಗೂ ಅವ್ರಿಗೂ ವಯಸ್ಸು ಭಾಳ ಅಂತರ ಇದೆ. ಆದರೂ ಸಹಿತ ನನ್ನನ್ನು ಹೇಗೆ ನೋಡ್ತಿದ್ದರೆ ಉಮೇಶ್ ಅವರು ನಮ್ಮ ಸ್ನೇಹಿತರು, ಭಾಳ ರಂಗಭೂಮಿಯಲ್ಲಿ ಅವ್ರು ನಮ್ಮ ಜೊತೆಲಿದ್ದರು, ಒಳ್ಳೆ ಹಾರ್ಮೋನಿಯಂ ಮಾಡಿಸ್ತಾರೆ, ಒಳ್ಳೆ ಪಾತ್ರ ಮಾಡಿಸ್ತಾರೆ ಅಂತ ಹೊಗಳೋರು. ಮತ್ತು ಒಬ್ಬರು ಪತ್ರಕರ್ತರು ನಾವೆಲ್ಲ ಒಂದು ಸಾರಿ ಇದ್ವಿ. ಅವ್ರು ಹೇಳಿದ್ರು, ಅಂದರೆ ಅವ್ರಿಗೆಲ್ಲೋ ಒಂದು ಕೊರತೆ ಇತ್ತು, ನನ್ನ ಬಗ್ಗೆ ಹೇಳ್ತಿರ್ಲಿಲ್ಲ. ಅವ್ರು ಇಷ್ಟೆಲ್ಲ ಚೆನ್ನಾಗಿ ಪಾತ್ರ ಮಾಡ್ತಾರೆ, ಅವರಿಗೆ ಚಿತ್ರರಂಗದಲ್ಲಿ ಒಳ್ಳೆಯ ಒಂದು ಸ್ಥಾನ ಸಿಗಲಿಲ್ವಲ್ಲ ಅಂತ ಅವ್ರು ಯೋಚನೆ ಮಾಡ್ತಿದ್ರು. ಅದನ್ನ ಬಾಯಿ ಬಿಟ್ಟು ಹೇಳ್ತಿರ್ಲಿಲ್ಲ. ಆ ಪತ್ರಕರ್ತ ಹಿಂಗೆ ಬಂದಾಗ ನಮ್ಮ ವಿಚಾರ ಬಂದಾಗ ಅವ್ರು ಹೇಳಿದ್ರು, ಉಮೇಶ್ ಅವರು ಶಾಪಗ್ರಸ್ತ ಗಂಧರ್ವರವರು, ಏನಿಲ್ಲ ಯಾವ ಪಾತ್ರ ಕೊಟ್ಟರು ಮಾಡ್ತಾರೆ, ಯಾವ ಥರದಲ್ಲೂ ಮಾಡ್ತಾರೆ. ಆದರೆ ಕಾರಣ ಅವ್ರಿಗೊಂದು ಸ್ಥಾನ ಸಿಕ್ಕಲಿಲ್ಲ. ಯಾಕೆ? ಶಾಪಗ್ರಸ್ತ ಗಂಧರ್ವರು. ಆದರೂ ನಾವು ಅವ್ರ ಜೊತೆ ಇದ್ದೀವಲ್ಲ, ಅದೇ ಸಂತೋಷನವರು. ನೋಡಿ ಎಷ್ಟು ದೊಡ್ಡ ಮನಸ್ಸು ದೊಡ್ಡ ಮನಸ್ಸು. ಮತ್ತು ಇನ್ನೊಂದು ಘಟನೆನ ಮರೆಯೋದಕ್ಕಾಗಲ್ಲ. ಅವರ ಮಗ ರಾಘವೇಂದ್ರ ರಾಜ್ಕುಮಾರ್ ಅವ್ರದ್ದು ಗಜಪತಿ ಗರ್ವಭಂಗ ಶೂಟಿಂಗ್ ಆಯಿತು. ಅಲ್ಲಿ ನನ್ನ ಪಾತ್ರ ನಂದು ಧೀರೇಂದ್ರ ಗೋಪಾಲ್ರವರು. ಭಾಳ ಒಳ್ಳೆ ಚೆನ್ನಾಗಿದೆ ಪಾತ್ರ. ನಿಜವಾಗ್ಲೂ ರಾಜಶೇಖರ್ ಅವರು ನಿರ್ದೇಶನ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಹಾಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಅವರು ಸಹಿತ ನಮ್ಮ ಸೀನ್ಗಳಲ್ಲೇ ಅಯ್ಯೋ ಅತ್ಯದ್ಭುತವಾಗಿ ನಟಿಸಿದ್ದಾರೆ ಬಿಡಿ. ಅವ್ರು ಅಷ್ಟೇ ಆಗಲಿ, ಅವರು ಕಲಾವಿದನ ಮಗ, ಕಲಾವಿದ ತಾನೇ ಆಗಬೇಕು, ಅಷ್ಟು ಚೆನ್ನಾಗಿದ್ದಾರೆ. ಶೂಟಿಂಗೆಲ್ಲ ಮುಗಿದ್ಮೇಲೆ ಡಬ್ಬಿಂಗಲ್ಲಿ ಅವ್ರಿಗೆ ಬಂದು ಕೂತ್ಕೊಳ್ಳೋರು. ನನ್ನ ಮಾತುಗಳ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವ್ರದ್ದು ಮತ್ತು ನಮ್ಮ ಧೀರೇಂದ್ರ ಗೋಪಾಲು ನಾವು ಅಂದರೆ ಯಾವಾಗೆಲ್ಲ ನಾವು 3 ಜನ ಒಟ್ಟಿಗೆ ಮಾಡ್ತಾಯಿದ್ವಿ ಡಬ್ಬಿಂಗನ್ನು. ನಾವು ಬೇರೆ ಅವ್ರು ಹೋದ್ಮೇಲೆ ಇವರು ಹೋದ್ಮೇಲೆ ಇಲ್ಲ ಒಟ್ಟಿಗೆ ಮಾಡ್ತಾಯಿದ್ವಿ ನಾವು. ಅವರು ನನ್ನ ನೋಡ್ತಾ ಇರೋರು ಹಿಂದ್ಗಡೆ ಕೂತ್ಕೊಂಡು, ಸರಿ ಒಂದು ಯಾವ ಥರ ನಾನೇನು ಡಬ್ಬಿಂಗ್ಗೆ ಬೇರೆ ಏನಾರು ಸೇರಿಸಿದ್ರೆ, ಇಲ್ಲ ಉಮೇಶ್ವರಿ ನೋಡಿ, ಹೀಗೆ ಅದನ್ನೇ ಮಾಡಿ ಉಮೇಶ್ವರಿ ಅಂತಂದರು. ಅದನ್ನೇ ಅವರು ಅಷ್ಟು ಖುಷಿ, ಅವರು ಎಂಜಾಯ್ ಮಾಡೋರು. ಒಬ್ಬ ಸಾಮಾನ್ಯವಾದ ಪ್ರೇಕ್ಷಕರು ಎಂಜಾಯ್ ಮಾಡ್ತಾರಲ್ಲ ಹಾಗೆ ಅವ್ರು ಖುಷಿ ಪಡೋರು. ಆಮೇಲೆ ಅದರಲ್ಲೊಂದು ಬರುತ್ತೆ, ಧೀರೇಂದ್ರ ಗೋಪಾಲ್ರವರು ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರೆಲ್ಲ ಹೆದರಿಸಿ ಮನಸ್ಸರಿಂದ ಅವ್ರ ಮನೆ ಕಟ್ತಾ ಇರ್ತಾರೆ.
ಗೋಡೆ ಕಟ್ತಾ ಇರ್ತಾರೆ, ನಾನು ಸಿಮೆಂಟ್ ಎಲ್ಲ ಕಲಿಸ್ಕೊಂಡು ಕೊಡ್ತಿರ್ತೀನಿ. ಅದ್ರ ಅದನ್ನು ಕಲಿಸ್ಕೊಂಬಿಟ್ಟು ನಾನು ಹೋಗ್ತೀನಿ. ನೆನ್ನೆ ಪಾಲಕ ಇಂದು ಸೇವಕ, ಒಂದು ಕ್ಷಣದಲ್ಲಿ ಎಲ್ಲ ಟಕಮಕ ಅಂತ ನಾನು ದಿನದಿರ್ಗ ಬರ್ಕೋತ ಹೇಳ್ತಿರ್ತೇನೆ. ಇವರು ರಾಜ್ಕುಮಾರ್ ಖುಷಿಪಟ್ಟು, ಚೆನ್ನಾಗಿದೆ ಉಮೇಶ್ವರೇ, ಅದನ್ನೇ ಹಾಡಿ ಅದನ್ನೇ ಹಾಡಿ ಅದನ್ನೇ ಹಾಡಿ ಅನ್ನೋರು. ನೆನ್ನೆ ಪಾಲಕ ಇಂದು ಸೇವಕ, ಒಂದು ಕ್ಷಣದಲ್ಲಿ ಎಲ್ಲ ಟಕಮಕ. ಆಮೇಲೆ ಆ ಪಿಕ್ಚರು ಎಲ್ಲ ಆಯಿತು, ಬಿಡುಗಡೆ ಆಯಿತು. ಚಿತ್ರದ ಬಿಡುಗಡೆಯ ಮೊದಲನೇ ದಿನವೇ ಅವ್ರಿಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಸಿನಿಮಾ ನೋಡ್ಕೊಂಡು ಬಂದಿದ್ದಾರೆ. ಮಾರನೇ ದಿವಸ ಚಾಮುಂಡೇಶ್ವರಿ ಸ್ಟುಡಿಯೋಗೆ ಅವರು ಮೇಲೆ ಹಾಡೋಕ್ಕೆ ಬಂದಿದ್ದಾರೆ. ನಾನು ಕೆಳಗಡೆ ಯಾವುದೋ ಚಿತ್ರಕ್ಕೆ ಡಬ್ಬಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಸರ್ ನಾನು ಬಂದಿದ್ದೀನದು ಗೊತ್ತಾದ ಕೂಡಲೇ ಏಯ್ ಉಮೇಶ್ ಅವ್ರನ್ನ ಕರೆಯಾಯ ಅಂತಂದರು. ಸರಿ ಬಂದು ಚೆನ್ನಾಗಿ ಬಂದು ಅಣ್ಣ ಉಮೇಶ ಕರೀತಾರೆ, ಅಣ್ಣ ಕರೀತಾರೆ ಬನ್ನಿ ಅಂತಂದು. ಸರಿ ನಾನು ಹೋದೆ, ಯಾಕೆ ಅಣ್ಣ ಅವ್ರ ಮೇಲೆ ಬಂದಿದ್ದಾರೆ, ಯಾಕೆ ಕರಿಬೇಕು, ಯಾಕೆ, ಏನಪ್ಪ ನನ್ನಿಂದೇನೋ ತಪ್ಪಾಯ್ತಾ, ಏನಾಯಿತು, ಸ್ವಲ್ಪ ನಮಗೇನೇ ಆಗಲಿ, ಅವರೆಷ್ಟೇ ಆತ್ಮೀಯರಾದ ಸಹಿತ ಅವರ ಒಂದು ಇದಕ್ಕೆ ನಮಗೆ ಒಂದು ಹೆದರಿಕೆ, ಒಂದು ಗೌರವ ಇತ್ತು. ಹೆದರಿಕೆ ಅಂದರೆ ಆ ಗೌರವ, ಯಾಕಪ್ಪ ಇದಕ್ಕಿಂತ ಕರೀತಾರೆ ಅಂದ್ಬಿಟ್ಟು ಮೇಲೆ ಹಂಗೆ ಓಡಾಡ್ತಾಯಿದ್ರು. ನಾನು ಮೆಟ್ಟು ಹತ್ತಿ ಹಿಂಗೆ ಬಂದು ಹೇಳಿದ್ರು ವೇಶ್ ಅಂತ ಬಂದು ಹಿಂಗೆ ಬಾಚಿ ತಪ್ಕೊಂಬಿಟ್ರು. ನನಗೇನು ಗೊತ್ತಾಗಲಿಲ್ಲ. ಅವರು ಮೊದಲೇ ಒಳ್ಳೆ ಯೋಗ ಮಾಡಿ ಒಳ್ಳೆ ಗಟ್ಟಿಯಾದ ದೇಹ, ಬಿಗಿಯಾಗಿ ಒಳ್ಳೆ ವಜ್ರಮುಷ್ಟಿ ಅವ್ರದ್ದು ಬಿಗಿಯಾಗಿ ಹಿಡ್ಕೊಂಡಿದ್ದಾರೆ. ನನಗೇನಪ್ಪ ಇದು ನನಗೆ ಗಾಬರಿ. ನನಗೆ ಆಮೇಲೆ ಹೇಳಿ ಸಪತ್ತಾದ ಹೇಳಿದ್ರು, ಉಮೇಶ್ವರೇ ನಾನು ಗಜಪತಿ ಗರ್ಭಭಂಗ ನೋಡಿದೆ, ನನಗೆ ನರಸಿಂಹರಾಜುಗಳು ಜ್ಞಾಪಕ ಬಂದ್ಬಿಡ್ತೀನಿ, ಅಷ್ಟು ಚೆನ್ನಾಗಿ ಮಾಡಿದ್ದೀರಿ ಉಮೇಶ್ವರೇ ಅಂತ. ನನಗೆ ನೋಡಿ, ಅವರು ಮೇರು ಪರ್ವತ, ಕಲೆಯಲ್ಲಿ ಮೇರು ಪರ್ವತ ಅಂಥವರು ನನ್ನ ಪಾತ್ರವನ್ನು ಹೊಗಳಿ ಕರೆಸಿ ಅದನ್ನು ಹೇಳಿದಾರಲ್ಲ, ಅವರ ವಿಶಾಲ ಮನೋಭಾವ ಎಷ್ಟು ದೊಡ್ಡದು ಅಲ್ವಾ. ನೀವ್ಯಾರು, ಯಾಕೆಂದರೆ ಅದಕ್ಕೆ ಅವರು ಅಷ್ಟೇ ರಾಜ್ಕುಮಾರ್ ಅಂತ ಕರ್ನಾಟಕದಲ್ಲಿ ಆಗಿರೋದು ಅವರೊಬ್ಬರೇ. ಅವರು ಅದಕ್ಕೋಸ್ಕರ ರಾಜ್ಕುಮಾರೇ. ಸೂರ್ಯನಿಗೆ ಸೂರ್ಯನೇ ಸಾಟಿ ಅಂದಾಗೆ ರಾಜ್ಕುಮಾರಿಗೆ ಸಾಟಿ. ಅವರು ಯಾವುದೇ ಒಂದು ಚಿತ್ರ ಆಗಲಿ, ಅವರು ಹಾವಿನ ಹೆಡೆಯಿಂದ ಜೊತೇಲಿ ಪಾತ್ರ ಮಾಡಿದ್ವಿ, ಅವ್ರು ಭಾಳ ಖುಷಿ. ಅವ್ರು ಏನೋ ನಮ್ಮ ಜೊತೇಲಿ ಅವ್ರ ಜೊತೇಲಿ ನಾನು ಪಾತ್ರ ಮಾಡಬೇಕು ಅಂತ ಅವ್ರಿಗೆ ಆಸೆ. ಯಾವುದೇ ಆಗಲಿ ಒಂದು ಕಾಂಬಿನೇಷನ್, ಕಾಮನ ಬಿಲ್ಲಾಗಲಿ, ಹಾಲು ವಿಜಯನಾಗಲಿ, ಭಕ್ತ ಪ್ರಹ್ಲಾದ ಆಗಲಿ, ಒಂದೇ ಎರಡೇ ಎಲ್ಲ ಚಿತ್ರಗಳು ನಾನಿರಬೇಕು ಅಂತ ಅವ್ರು ಮೊದಲನೇ ವರದಣ್ಣವ್ರಿಗೆ, ಅವ್ರು 3 ಜನ ಅಂದರೆ ವರದಣ್ಣವರು, ಪಾರ್ವತಮ್ಮನವರು ಮತ್ತು ರಾಜ್ಕುಮಾರ್ 3 ಜನಕ್ಕೂ ಒಂದೇ ಮನಸ್ಸು, ಆ ಪಾತ್ರ ಉಮೇಶ್ ಅವ್ರು ಮಾಡಬೇಕು ಅಂತ. ಎಷ್ಟೆಷ್ಟೋ ಜನ ಬಂದರೆ ಆ ಪಾತ್ರ ನಾವು ಮಾಡ್ತೀವಣ್ಣ ಅಂತಂದರು. ಇಲ್ಲ, ಅದು ಉಮೇಶ್ ಅವರಿಗೆ, ಅವರೇ ಬೇಕು ನಮಗೆ ಅನ್ನೋರು. ಹಾಗೆ ಅವರು ಪ್ರತಿಯೊಂದು ಇದರಲ್ಲೂ ಸಿನಿಮಾದಲ್ಲಿ ಅವರಿರೋ ತನಕ ಕೊನೆಗೆ ಶಬ್ದವಿದೆ, ಅದರಲ್ಲೂ ಸಹಿತ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅಂಬರೀಷ್ ಅನ್ನೋ ಚಿತ್ರ ಮಾಡಬೇಕು ಅಂತಿದ್ದರು, ಡೇಟೆಲ್ಲ ಕೊಟ್ಟಿದ್ದರು. ಅಷ್ಟೊತ್ತಿಗೆ ಅವರು ವೀರಪ್ಪನವರು ಕಾಡಿಗೆ ಕರ್ಕೊಂಡು ಹೋಗ್ಬಿಟ್ರು. ಅದೊಂದು ತಪ್ಪೋಯ್ತು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಕವಿರತ್ನ ಕಾಳಿದಾಸ. ಆ ಕವಿರತ್ನ ಕಾಳಿದಾಸದಲ್ಲಿ ಒಂದು ಮುಸ್ಲಿಯವರು ಕೃಷ್ಣಮೂರ್ತಿ ಮಾಡಿದ್ರಲ್ಲ, ಅವ್ರ ಮಗನ ಪಾತ್ರ ಇತ್ತು, ಭಾಳ ಚೆನ್ನಾಗಿ ಬೆಳೆಸಿದ್ರು. ಅವ್ರು ಒಂದು ಸರಿ ನನ್ನ ಕರೆಸಿ ಉಮೇಶ್ವರೇ ನೀವೇ ಮಾಡಬೇಕು ಈ ಪಾತ್ರ ನೋಡಿ. ಅವರು ಈಗಿನ ಕಾಲದಲ್ಲಿ ಯಾವ್ದಾದ್ರು ಸಿನಿಮಾ ಇದ್ದರೆ ಯಾರೋ ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ಪಾತ್ರ ಬಂದ್ ಮಾಡಿರಿ ನೋಡಿ ಅಂತ ಹೇಳ್ತಾರೆ. ಅವರೇ ನನ್ನ ಉಮೇಶ್ವರಿ ಬನ್ನಿ ಪಾತ್ರ ನೀವೇ ಮಾಡಿ ಅಂತಂದರು. ನನಗೆ ಆವಾಗ ಯಾವುದೋ ಒಂದು ಬೇರೆ ಚಿತ್ರ ಆಯಿತು, ಒಪ್ಕೊಂಡ್ಬಿಟ್ಟಿದ್ದೆ. ಅಣ್ಣ ಹೀಗಾಯ್ತು ಅಣ್ಣ ನೋಡಿ ಅಂತಂದ್ರೆ, ಅಯ್ಯೋ ಹೌದಾ ಅಂತ ಭಾಳ ನೊಂದ್ಕೊಂಡ್ಬಿಟ್ರು. ನನಗೆ ಅವೆರಡು ಚಿತ್ರಗಳು ಅವ್ರ ಜೊತೆಲಿ ಮಾತ್ರ ಮಾಡೋಕ್ಕಾಗಲಿಲ್ಲ. ನನಗೆ ಅದೊಂದು ಸಂಕಟ ಇವತ್ತರೆಗೂ ಕೊರಿತಾ ಇದೆ. ಆದರೂ ನನ್ನ ಈ ಮಟ್ಟದ ಬೆಳವಣಿಗೆಗೆ ಕಾರಣ ಅವರೇ. ರಾಜ್ಕುಮಾರ್, ಪಾರ್ವತಮ್ಮನವರು, ವರದಣ್ಣವರು ಅಷ್ಟೇ ಅಲ್ಲ, ಅವರಿಂದ ನಾವು ನೋಡಿ ಕಲ್ತಿದ್ದೀವಿ. ನಮಗೂ ಸ್ವಲ್ಪ ಅಹಂಕಾರ ಇತ್ತು. ಯಾಕೆಂದರೆ ಸಾಮಾನ್ಯವಾಗಿ ಆ ವಯಸ್ಸಲ್ಲಿ, ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಅಹಂಕಾರ ಬಂದೇ ಬರುತ್ತದು. ಸ್ವಲ್ಪ ಅವರ ಸಹವಾಸ ಮಾಡಿದ್ಮೇಲೆ ನಾವು ತುಂಬ ತಪ್ಪು ಮಾಡ್ತಿದ್ದೀವಪ್ಪ, ಅವ್ರನ್ನ ನೋಡಿ ನಾವು ಕಲಿಬೇಕು, ಅವ್ರನ್ನ ನೋಡಿ ನಾವು ಕಲ್ತ್ಕೋಬೇಕು. ಇಲ್ಲದೆ ಅವರೇ ಆಗಿದ್ದಾರೆ, ನಾವು ಏನೂ ಅಲ್ಲ, ಅವ್ರು ನೋಡಿ ಕಲ್ತ್ಕೋಬೇಕು. ಯಾವತ್ತೂ ನಾವು ಮೇಲೆ ನೋಡಬೇಕು ಅನ್ನೋದ, ಕೆಳಗಡೆ ಅವ್ರು ನೋಡಬಾರ್ದು. ಇನ್ನೊಂದು ಅವ್ರು ನೋಡಿ ಕಲ್ತ್ಕೋಬೇಕು ನಾವು ಅಂತಂದ್ಬಿಟ್ಟು
ನಾನು ಅವರಿಂದ ಪರಿವರ್ತನೆ ಆಗಿದ್ದೀನಿ. ನಾನು ಯಾವುದೇ ಆಗಲಿ, ಒಂದು ಪಾತ್ರದಲ್ಲೇ ಆಗಲಿ, ಒಂದು ನಿಜ ಜೀವನದಲ್ಲಿ ಬಿಹೇವಿಂಗ್, ಒಂದು ಮತ್ತೊಬ್ಬರ ಸೌಹಾರ್ದತೆ, ಪ್ರೀತಿ, ವಿಶ್ವಾಸ, ಇದನ್ನೆಲ್ಲ ಬೆಳೆಸ್ಕೊಳ್ಳೋಕ್ಕೆ ಕಾರಣ, ಒಂದು ನಯ ವಿನಯ ಕಲಿಯೋದಕ್ಕೆ ಕಾರಣ ಅವರೇ ರಾಜ್ಕುಮಾರ್ ಅವರು. ಅವರು ನಮ್ಮ ಮುಂದೆ ಇಲ್ಲ, ಆದರೆ ನಮ್ಮ ಮನಸ್ಸಿನಲ್ಲಿ ಇವತ್ತಿಗೂ ಇದ್ದಾರೆ. ನಮ್ಮ ಭವಿಷ್ಯವನ್ನು ತಿದ್ದವರು ಅಂದರೆ ಸಿನಿಮಾ ರಂಗದಲ್ಲಿ ಇವತ್ತು ನಮಗೆ ಒಳ್ಳೆಯ ಹೆಸರು ಬರೋದಕ್ಕೆ ಕಾರಣ ಅವರುವೇ. ಅನೇಕರಿದ್ದಾರೆ, ಹೇಳ್ತೀನಿ ನಂತರ. ಅವರು ಶ್ರುತಿ ಸೇರಿದಾಗ ಚಿತ್ರ ನೀವೆಲ್ಲ ನೋಡಿದಿರಿ. ಆ ಶ್ರುತಿ ಸೇರಿದಾಗ ಚಿತ್ರದಲ್ಲಿ ಬೊಂಬೆಯ ಆಟವಯ್ಯ ಆ ಹಾಡಿದೆ, ಅದ್ರಲ್ಲಿ ನಮ್ಮ ಮೈಮ್ ಸಂಗೀತವೋ ಸಾಹಿತ್ಯವೋ ಸಮಯ ನೋಡಿ ಕೊಡುವೆ ಬೊಂಬೆಯಾಟವಯ್ಯ. ಅವತ್ತಿಂದ ಇವತ್ತವರೆಗೂ ಯಾವುದೇ ನಿರ್ಮಾಪಕರ ಹತ್ರ ನಾವು ಬುಕ್ ಮಾಡಿದಾಗ ನೀವು ಯಾವ ಪಾತ್ರ ಕೊಡ್ತೀರಿ, ಎಷ್ಟು ದುಡ್ಡು ಕೊಡ್ತೀರಿ ಅಂತ ನಾನು ಕೇಳಲೇ ಇಲ್ಲ. ಅವ್ರು ಯಾವ ಪಾತ್ರ ಕೊಟ್ಟರು ಮಾಡ್ತಿದ್ದೆ, ಅವ್ರು ಎಷ್ಟು ದುಡ್ಡು ಕೊಟ್ಟರು ನಾನು ತೊಗೊಳ್ತಿದ್ದೆ. ಇಷ್ಟೇ ಕೊಡಿ ಸ್ವಾಮಿ ಅಂತ ನಾನು ಕೇಳ್ತಿರ್ಲಿಲ್ಲ ಅವಾಗೆಲ್ಲ. ಯಾಕೆಂದರೆ ನಾವು ಕಲೆಯನ್ನು ನಂಬಿಕೊಂಡು ಬಂದವರು. ಭಗವಂತ ಊಟ ಹಾಕ್ತಿದ್ದಾನೆ, ಸಾಕು. ನಮ್ಮ ಹಣೆ ಬದಲಿ ಬೇಕಾದಷ್ಟು ಬರೋ ಹಾಗಿದ್ರೆ ಬರಲಿ ಬಿಡಿ. ನಾವು ಇಷ್ಟೇ ಅಂದಿದ್ರೆ ಅಷ್ಟೇ, ಇಷ್ಟೇ. ಮನುಷ್ಯನಿಗೆ ಸಾಕು ಅಂತ ಇರಬೇಕು, ಬೇಕು ಅನ್ನೋಗೆ ಬ್ರೇಕ್ ಹಾಕ್ತಿರ್ಬೇಕು, ಬೇಕು ಅನ್ನೋದಕ್ಕೆ ಬ್ರೇಕ್ ಹಾಕ್ತಿರಬೇಕು. ನಾನು ಯಾಕೆ ಹೇಳ್ತೀನಿ ಅಂದರೆ, ಅದು ಬೊಂಬೆ ಆಟವ ಸಾಂಗ್ ಇದಾದ ತಕ್ಷಣವೇ ಅಲ್ಲಿ ಮದ್ರಾಸು ಸ್ಟುಡಿಯೋದಲ್ಲಾಯಿತು, ನಮ್ಮ ಪ್ರಸಾದ್ ಸ್ಟುಡಿಯೋದಲ್ಲಾಯಿತು. ಅವ್ರಿಗೆಲ್ಲ ಖುಷಿ ಆಯಿತು. ನನಗೆ ಇವೆಲ್ಲ ಗೊತ್ತಿಲ್ಲ, ಎಲ್ಲ ಸಾಂಗ್ ಇದೆ, ಇಂಥಂಥ ಪಾತ್ರ ಇದೆ ಅಂತ ನನಗೆ ಗೊತ್ತಿಲ್ಲ. ನಾನು ಮಾಡಿಬಿಟ್ಟೆ. ನಾನು ಡೈರೆಕ್ಟ್ರುಗಳೇ ಹೆಂಗೆ ಹೇಳ್ತಾರೋ ಅವ್ರು ಹಾಗೆ ಮಾಡಿಬಿಟ್ಟು, ನಾನು ಯಾವತ್ತೂ ಅಷ್ಟೇ ನಿರ್ದೇಶಕರ ಕೈಕೂಸು, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡಿದೆ. ಆ ಹಾಡನ್ನ ತಕ್ಷಣ ಎಡಿಟ್ ಮಾಡಿಸಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿನೇ AVM ಥಿಯೇಟ್ರಲ್ಲಿ 12 ಸಲ ಹಾಕಿ ನೋಡಿದ್ದಾರೆ, ಖುಷಿಪಟ್ಟಿದ್ದಾರೆ. ಸರಿ, ಆಮೇಲೆ ಪಾರ್ವತಮ್ಮನವ್ರು ಹೇಳಿದ್ರು, ಉಮೇಶ್ ಅವರೇ ಭಾಳ ಚೆನ್ನಾಗಿ ಮಾಡಿದರೆ, ನಿಮಗೆ ಒಳ್ಳೆಯದಾಗತ್ತೆ ಮತ್ತು ಒಳ್ಳೆಯ ಹೆಸರು ಬರುತ್ತೆ ಅಂದರು. ಅದೇ ಥರ ಹೆಸರು ಬಂತು ನಿಜ. ಆದರೆ ನಾನು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಸದ್ಯ ಅವರು ನಮ್ಮ ಅನ್ನ ಹಾಕಿದ್ರಲ್ಲ, ಅವ್ರು ಖುಷಿಪಟ್ರಲ್ಲ, ಅದೇ ಒಂದು ದೇವರ ಸೇವೆ ಅಲ್ವೇ. ಅದಕ್ಕಿಂತ ದೊಡ್ಡ ದೇವರ ಸೇವೆ ಯಾವುದಿದೆ ಅಲ್ವೇ.